ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾತುಕತೆ ಮಾಡೋ ಪ್ರಯತ್ನ ಮಾಡಿಬಿಟ್ಟು 10 ಜನರು ಬರಕ್ಕೆ ಹೇಳಿದ್ರೆ ಸುಳ್ಳು ಹೇಳೋ ಪ್ರಯತ್ನ ಯಾಕೆ ಮಾಡ್ಬೇಕಾಗಿತ್ತು? ಹಂಗೆ ಮುಖ್ಯಮಂತ್ರಿಗಳು ಯಾರ ಮುಖದ ಹೇಳಿ ಕಳಿಸ್ಬೇಕಾಗಿತ್ತಲ್ಲ. ಮಾದೇವಪ್ಪರು ಬಂದ್ರೆ ಕೂಡ ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು, ಅಥವಾ ನಮಗಾರ ಫೋನ್ ಮಾಡ್ಬೇಕಾಗಿತ್ತು, ಅಥವಾ ನಮ್ಮ ಲಕ್ಷ್ಮೀ ಅಕ್ಕರು ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು. ಸಿಎಂ ಅವ್ರಿಗೆ ಕರ್ಚಾರ ಸ್ವಾಮಿ ನಾವು ಹೋಗಿದ್ವಿ, ಓಕೆ ಹೋದ್ಸರಿ ಬೊಮ್ಮಾಯಿ ಕರೆಸ್ತಾ ಹೋಗಿದ್ದಾನೆ. ಬೊಮ್ಮಾಯಿ ಕರೆಸಿದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ವಿ. ಹಿಂಗೆ ಮುಖ್ಯಮಂತ್ರಿ ಹೇಳಿದ್ರೆ ನಾನ್ಯಾಕೆ ಈ ರೀತಿ ಮಾಡ್ತಿದ್ದೆ? ತಪ್ಪಾನೆ ಹಂಗೆ ಹೇಳೋದು ಸುಳ್ಳು. ಸ್ವತಃ ಸಿಎಂ ಏನಾದ್ರೆ ಮಾಧ್ಯಮ ಮುಖಾಂತರ ಹೇಳಿದ್ರ 10 ಜನರಿಗೆ ಮಾತುಕತೆ ಕರೆ ಕೊಟ್ಟೇವೆ ಅಂತೇಳಿ ನಾವು ಹೋಗ್ತಿದ್ವಿ. ಮಾಧ್ಯಮದ ಮುಖಾಂತರ ಹೇಳಿಲ್ಲ, ಅಥವಾ ಸಂಬಂಧಪಟ್ಟ ಸಚಿವರ ಮುಖಾಂತರ ಹೇಳಿಸ್ಲಿಲ್ಲ, ಅಥವಾ ನಮಗೆ ನಮ್ಮಂತರಿಗೆ ದೂರವಾಣಿ ಮುಖಾಂತರ ಮಾತಾಡಲ್ಲ, ಅಥವಾ ನಿಮ್ಮಂತ ಮಾಧ್ಯಮ ನಿಮಗೆ ಹೇಳ್ಬೇಕಾಯ್ತು. ಇಲ್ಲಿ ಇರ್ತಕ್ಕಂಥ ಅನೇಕ ನಿಮ್ಮ ಜಿಲ್ಲಾ ವರದಿಗಾರ ಸಂಘದ ಅಧ್ಯಕ್ಷ ಯಾರಿಗೆ ಹೇಳ್ಬೇಕಾಯ್ತು? ಸ್ವಾಮೀಜಿ ಸಿಎಂ ನೀವು ಬುಲಾ ಮಾಡ್ಯಾರ, ನಾ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದೆ, ಮಾತುಕತೆ ಮಾಡ್ತಿದ್ದೆ. ಮಾತುಕತೆ ಮಾಡೋ ಪ್ರಯತ್ನ ಮಾಡಿಬಿಟ್ಟು 10 ಜನರು ಬರಕ್ಕೆ ಹೇಳಿದ್ರೆ ಸುಳ್ಳು ಹೇಳೋ ಪ್ರಯತ್ನ ಯಾಕೆ ಮಾಡ್ಬೇಕಾಗಿತ್ತು? ನಾವು ಪ್ರತಿಭಟನೆ ಮಾಡೋ ವಿಚಾರದಲ್ಲಿ ಹೈಕೋರ್ಟ್ ಹೋಗಿರ್ತೀರಿ. ಹೈಕೋರ್ಟ್ ಏನಂತಾರೆ ಈ ತರ ಪೊಲೀಸರು ಮತ್ತೆಲ್ಲ ಅಪೋಸ್ ಮಾಡ್ತಾರೆ. ಹೈಕೋರ್ಟ್ ಅಲ್ಲಿ ಏನಾಗಿತ್ತು ನೋಡ್ರಿ, ಯಾವಾಗ ಜಿಲ್ಲಾಧಿಕಾರಿಗಳು ಪರ್ಟಿಕ್ಯುಲರ್ ಪಂಚಮಸಾಲಿ ಸಮಾಜ ಟಾರ್ಗೆಟ್ ಮಾಡ್ಕೊಂಡು ಆದೇಶ ಮಾಡಿದ್ಮೇಲೆ ನಮ್ಮ ವಕೀಲರ ಪರಿಷತ್ನವರು ಹೈಕೋರ್ಟ್ ಮೆಟ್ಲೇರಿದ್ರು. ಅಷ್ಟೊಳಗಾಗೇನೆ ಜಿಲ್ಲಾಧಿಕಾರಿಗಳು ಬಂದು ಆದೇಶ ವಾಪಸ್ ಅದೇ ಆದೇಶವನ್ನು ಹೈಕೋರ್ಟ್ ಎತ್ತಿಡಿತು. ಅಲ್ಲಿ ಏನಿದೆ ಶಾಂತಿಯುತ ಪ್ರತಿಭಟನೆ. ಶಾಂತಿಯುತ ಪ್ರತಿಭಟನೆ ಮಾಡಿದ್ವಲ್ಲ, ಶಾಂತಿಯುತ ಪ್ರತಿಭಟನೆಯನ್ನ ಅಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿವರ್ತನೆ ಮಾಡಿದ್ ಯಾರು? ಪೊಲೀಸರು ಮಾಡಿದ್ದಾರೆ. ಯಾಕೆ ಕರೆಕ್ಟ್ ಹೆಣ್ಮಕ್ಳು ಹಂಗಾಗಿ ಹೆದ್ದಾರಿ ಬರೋ ಪ್ರಯತ್ನವನ್ನ ಯಾಕೆ ಮಾಡಿದ್ರು? ಮುಖ್ಯಮಂತ್ರಿಗಳು ಬರ್ದೇ ಇರಕ್ಕೆ ಆ ಸಂದರ್ಭಕ್ಕಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದ್ರೆ ನಾವೇ ಕೇಂದ್ರ ಹೋಗಿದ್ವಿ. ಅಥವಾ ಸಿಎಂ ಅವ್ರು ಹೇಳಿದ ಮಾತನ್ನ ಮಾದೇವಪ್ಪರು ನನಗೆ ಹೇಳಿದ್ ನಾವು ಅಲ್ಲೇ ಹೋಗಿ ಸಿಎಂ ಹತ್ರ ನಾವೇ ಕೇಂದ್ರ ಹೋಗಿದ್ವಿ. ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವು ಟಿವಿಯಲ್ಲಿ ನೋಡಿದಿರಿ, ಇಷ್ಟೆಲ್ಲ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ ಸುಳ್ಳಾಗತ್ತಾ? ಯಾವ್ದೋ ಒಂದು ಹೇಳಿಕೆ ಮಾತ್ರ ಕೇಳ್ತೀರಿ. ನೀವು ಕಣ್ಣಿಂದ ನೋಡಿರಿ, ಕಿವಿಯಿಂದ ಕೇಳಿರಿ, ನಿಮ್ಗೆಲ್ಲ ಮಾಧ್ಯಮದಲ್ಲಿ ಸತ್ಯ ಗೊತ್ತೈತಿ. ನನ್ನ ಮಾತು ನಂಬೇಡ್ರಿ, ಮುಖ್ಯಮಂತ್ರಿ ನಮ್ಮ ಮಾಧ್ಯಮದಲ್ಲಿ ಪ್ರಾಕ್ಟಿಕಲ್ ಇದ್ರೆ ನೀವು ಯಾರು ಅಲ್ಲೇ ಮಾಡ್ಯಾರ, ಯಾರಿಗೆ ಹೆಂಗ್ ಹೊಡೆದಾರ, ಫಸ್ಟ್ ಯಾರು ಹ್ಯಾಂಡಲ್ ಮಾಡ್ಯಾರ. ನಮ್ ಜನ ಅಂದ್ರೆ ಅಶಾಂತಿ ಮಾಡೋ ಸಾಧ್ಯತೆ ಐತೆ. ಅದನ್ನ ಖಂಡಿಸ್ತೇವೆ. ಅದು ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ. ನಾವು ಪ್ರಜಾಪ್ರಭುತ್ವದ ಹೊರತು ಬ್ರಿಟಿಷರ ಕಾರ್ಯಾಂಗ ವ್ಯವಸ್ಥೆ ನಾವಿಲ್ಲ. ಕಾರ್ಯಾಂಗದವರು ಸರ್ಕಾರ ಹೇಳಿದ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿರಪ್ಪ ಅಂದ್ರೆ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ. ಈಗ ಒಂದಿನ ಪ್ರಧಾನದಲ್ಲಿ ಈ ಬಗ್ಗೆ ಚರ್ಚೆ ಆಯ್ತು. ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ಇಲ್ಲ ಅಫಿಡೇವಿಟ್ ಏನ್ ಹಾಕಿದ್ರು, ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿದೆ ಚರ್ಚೆ ಮಾಡಕ್ಕಿಂತ ಅಂತ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗೇ ಇಲ್ಲ, ಸುಳ್ಳು ಹೇಳ್ತಾರೆ. ಇವರು ಹಿಂದಿನ ಸರ್ಕಾರ ಅಂಡರ್ಟೇಕ್ ಕೊಟ್ಟೈತಿ, ಅದ್ರ ಬಗ್ಗೆ ಇವರು ವಿಚಾರಣೆ ಮಾಡಿಲ್ಲ. ವಿಚಾರಣೆ ಮಾಡ್ಬೇಕಾಗಿತ್ತಲ್ಲ. ಒಬ್ಬ ಅಡ್ವೊಕೇಟ್ ಜನರ ಮುಖ ವಿಚಾರಣೆ ಮಾಡಿದ್ರೆ ಖುಷಿ ಆಕೈತಿ. ಪ್ರಯತ್ನ ಮಾಡಕತ್ತಾರಪ್ಪ ಮಕ್ಕಳಿಗೆ ಲಿಂಗಾಯತರಿಗೆ.